ಶಿರ್ಸಿ ನಗರದ ಸಾರ್ವಜನಿಕರಿಗಾಗಿ ಗಣರಾಜ್ಯೋತ್ಸವ ವಿಶೇಷವಾಗಿ ಜೀವನ್ಮುಖಿ ನಾವು ನೀವು ಬಳಗ ವತಿಯಿಂದ ಅಡ್ಡಡ್ಡ ಕಾರ್ಯಪ್ಪನವರ ಸತ್ಯವನ್ನೇ ಹೇಳುತ್ತೇವೆ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಬಳಗದ ರಮಾನಂದ್ ಐನ್ಕೈ ತಿಳಿಸಿದರು. ನಗರದ ನೆಮ್ಮದಿ ಕುಟೀರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದೇ ಜನವರಿ 26ರಂದು ನೆಮ್ಮದಿ ಆವರಣದ ರಂಗಧಾಮದಲ್ಲಿ ನಾಟಕ ಪ್ರದರ್ಶನಗೊಳ್ಳಲಿದ್ದು, ನಾಟಕ ಯಾವುದೇ ಸಿನಿಮಾ ಕಥೆಗೂ ಕಡಿಮೆ ಇಲ್ಲದಂತೆ ನಾಟಕ ರೂಪಿಸಿದ್ದಾರೆ. ನಾಟಕ ಪ್ರದರ್ಶನ ಪ್ರವೇಶ ಶುಲ್ಕವಾಗಿ 200 ರೂಪಾಯಿ ನಿಗದಿಗೊಳಿಸಲಾಗಿದ್ದು, ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಜೀವನ್ಮುಖಿ ನಾವು ನೀವು ಬಳಗ ತಿಳಿಸಿದೆ. ಸುದ್ದಿಗೋಷ್ಠಿಯಲ್ಲಿ ನೆಮ್ಮದಿ ಕುಟೀರದ ವಿಪಿ ಹೆಗಡೆ, ಸಾಮ್ರಾಟ್ ಹೋಟೆಲ್ನ ಸತೀಶ್ ಹೆಗಡೆ ಹಾಗೂ ಉಷಾ ಐನ್ಕೈ ಉಪಸ್ಥಿತರಿದ್ದರು. ಇದ್ರದ್ದು ಈ ನಾಟಕದ ಜಿಸ್ಟ್ ಏನಂದ್ರೆ, ಒಂದು ಆತ್ಮಸಾಕ್ಷಿ ನ್ಯಾಯಾಲಯ ನಾಟಕದಲ್ಲಿ ಪ್ರಾರಂಭ ಆಗ್ತದೆ. ಒಬ್ಬ ಹಳ್ಳಿಯ ರೈತ ಅದರ ನ್ಯಾಯಾಧೀಶ, ಒಬ್ಬ ಅಮಾಯಕ ಮಹಿಳೆ ನ್ಯಾಯವಾದಿ ವಕೀಲಿಯಾಗಿರ್ತಾರೆ. ಅವರು ಇತಿಹಾಸದ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 5 ಜನರಿಗೆ ಸಮನ್ಸ್ ನೀಡ್ತಾರೆ. ಗಾಂಧಿ, ಪಟೇಲ್, ಸುಭಾಷ್ ಚಂದ್ರ ಬೋಸ್, ನೆಹರು ಇತ್ಯಾದಿಗೆ 5 ಜನರಿಗೆ ಸಮನ್ಸ್ ನೀಡಿ ಅವರು ಆ ಕೋರ್ಟಿಗೆ ಬರ್ತಾರೆ. ಕೋರ್ಟಿಗೆ ಬಂದ ಮೇಲೆ ಒಂದು ಕಂಡೀಷನ್ ಆಗ್ತದೆ ಕೋರ್ಟಲ್ಲಿ, ಇದು ಆತ್ಮಸಾಕ್ಷಿ ನ್ಯಾಯಾಲಯ ಆದ್ರಿಂದ ಯಾರು ಸುಳ್ಳು ಹೇಳಲಿಕ್ಕಿಲ್ಲ, ಸತ್ಯವನ್ನೇ ಹೇಳಬೇಕು ಅಂತ. ಆ ಸತ್ಯವನ್ನ ಹೇಳುವ ಭರಾಟೆಯಲ್ಲಿ ವಾದ ವಿವಾದಗಳು ತುಂಬಾ ಸ್ವಾರಸ್ಯಕರವಾದದ್ದು. ಅದನ್ನ ಜನ ನೋಡಿ ಎಂಜಾಯ್ ಮಾಡಬೇಕು. ಇದರೊಳಗೆ ಇಷ್ಟೇ ಇದ್ದಿದ್ದು, ಕಾರ್ಯಪ್ಪನವರು ಅವರೇ ಹೇಳ್ಕೊಂಡ ಹಾಗೆ ಒಂದು 14 ಇತಿಹಾಸದ ಗ್ರಂಥ ಮತ್ತೆ ಇಲ್ಲಿ ಬರುವಂತ ಮಹನೀಯರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿ ಅವ್ರು ಏನು ಹೇಳ್ಕೊಂಡಿದ್ದಾರೋ ಅದನ್ನ ಅವರ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ. ಹಾಗಾಗಿ ನಮಗೂ ಕೂಡ ಇದ್ರ ಬಗ್ಗೆ ಕುತೂಹಲ ಇತ್ತು. ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ನಂತರ ವೈಶಾಲಿ ಹೆಗಡೆಯವರು ನಾವು ನೀವು ಬಳಗ, ನಂತರ ನಮ್ಮ ಜೀವನ್ಮುಖಿ. ಇಲ್ಲೊಂದು ಕ್ಲಾರಿಫಿಕೇಶನ್ ಅಂದ್ರೆ, ನಾವು ಐನ್ಕೈಯವರೆಲ್ಲ ಬಂದ್ರಿ ಅಂದ್ರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.